ನಮಸ್ಕಾರ ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಸರ್ಕಾರಿ ಉದ್ಯೋಗದ ಅಧಿಸೂಚನೆಗಳ ಬಗ್ಗೆ ಕಾಯ್ತಾ ಇದ್ದೀರಾ, ಅವ್ರಿಗೆಲ್ಲ ಒಂದು ಸಿಹಿ ಸುದ್ದಿ ಇದೆ. ಭಾಳಷ್ಟು ಜನಕ್ಕೆ ಈಗ ಆಲ್ರೆಡಿ ಗೊತ್ತಾಗಿರ್ಬೋದು, ರೈಟ್. ಕಳೆದ ಒಂದು ವಾರದಿಂದ ಅಬಕಾರಿ ಇಲಾಖೆಯ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ಪತ್ರ, ಅದರಲ್ಲೂ ವಿಶೇಷವಾಗಿ ಆರ್ಥಿಕ ಇಲಾಖೆ ಪತ್ರ ಏನು ಅನುಮತಿ ಕೊಟ್ಟಿತ್ತಲ್ವ, ಆ ಅನುಮತಿ ಸಂಬಂಧಪಟ್ಟಂಥ ಪತ್ರ ಎಲ್ಲ ವಾಟ್ಸಪ್ಪು ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ಹರಿದಾಡ್ತಾ ಇದೆ. ಹಾಗಾದರೆ ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ ಎಷ್ಟು, ರೈಟ್, ಪರೀಕ್ಷೆ ಯಾವಾಗ ಆಗುತ್ತೆ, ಡೇಟ್ ಏನು ಅನ್ನುವಂಥದ್ದು, ಅದರ ಪಠ್ಯಕ್ರಮ ಏನಾಗಿರುತ್ತೆ, ಪರೀಕ್ಷಾ ಕ್ರಮ ಹೇಗಿರುತ್ತೆ, ಅರ್ಹತೆ ಏನಿರುತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗುತ್ತೆ. ಸೊ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ರೈಟ್. ಸೊ ಅಬಕಾರಿ ಇಲಾಖೆಯ ನೇಮಕಾತಿ ಬಗ್ಗೆ ಡಿಸ್ಕಷನ್ಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ, ರೈಟ್. ಸೊ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದರೆ, ಸೊ ಏನೆಲ್ಲ ಇರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಆಗಿರುತ್ತೆ. ಸೊ ಇಲ್ಲಿ 2 ಹುದ್ದೆಗಳು ಆಗುವಂಥ ಸಾಧ್ಯತೆಗಳಿದೆ. ಒಂದು ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಅನ್ನುವಂಥದ್ದು, ಜೊತೆಗೆ ಅಬಕಾರಿ ಕಾನ್ಸ್ಟೇಬಲ್ ಅನ್ನುವಂಥದ್ದೇನಿದೆ. ಸೊ EC ಎಕ್ಸೈಸ್ ಕಾನ್ಸ್ಟೇಬಲ್ ಆ್ಯಂಡ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ESI ಮತ್ತು EC ಎಲ್ಲ ಸೇರಿ 1000ಕ್ಕೂ ಹೆಚ್ಚು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮತಿಯನ್ನು ಕೊಟ್ಟಿದೆ ಎನ್ನುವಂಥದ್ದು ಸುದ್ದಿ ನಮಗೆಲ್ಲರಿಗೂ ಆಗಿರುವಂಥದ್ದು. ಸರ್, ಹಾಗಾದರೆ ಚುನಾವಣೆ ಯಾವಾಗ, ನೇಮಕಾತಿಯ ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅನ್ನುವಂಥದ್ದು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಸದ್ಯಕ್ಕೆ ಇನ್ನೂ 1-2 ತಿಂಗಳು ಯಾವುದೇ ರೀತಿಯಾದಂಥ ನೋಟಿಫಿಕೇಷನ್ಸ್ ಆಗೋದಿಲ್ಲ. 2 ಕಾರಣ ಇದೆ ನೋಟಿಫಿಕೇಷನ್ಸ್ ಆಗಬೇಕು ಅಂದರೆ. ಒಂದು, ಆಂತರಿಕ ಒಳ ಮೀಸಲಾತಿ ಏನಿದೆ ಅಥವಾ ಮೀಸಲಾತಿ ಏನಿದೆ, ಆಯಿತಾ, ಇಂಟರ್ನಲ್ ರಿಸರ್ವೇಷನ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅದು ಸಂಪೂರ್ಣ ಮಾಹಿತಿ ವರದಿ ಬರಬೇಕು, ವರದಿ ಆದಮೇಲೆ ಅನುಷ್ಠಾನಕ್ಕೆ ಬರಬೇಕು, ಅದು ಜಾರಿಗೆ ಬರೋವರೆಗೂ ಖಂಡಿತವಾಗೂ ಆಗುವುದಿಲ್ಲ ಅನ್ನುವಂಥದ್ದು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಬಹುಶಃ ಅದು ಶೀಘ್ರದಲ್ಲೇ ಮುಗಿಯುವಂಥ ಲಕ್ಷಣಗಳು ಕಾಣ್ತಾ ಇದೆ ಈಗ. ಸೊ ಅದಕ್ಕೆ ಯಾಕೆಂದರೆ ಡೆಡ್ಲೈನ್ ಕೂಡ ಕಡಿಮೆ ಕೊಟ್ಟಂಥದ್ದಿತ್ತು. ಅದರ ಜೊತೆಗೆ ನಮ್ಮ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂತ ಏನು ಕರಿತಾ ಹೋಗ್ತೀವಿ ನಾವು, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನು, ಸೊ ಅದು ಇತ್ತೀಚೆಗೆ ಪತ್ರಿಕೆಯಲ್ಲಿ ಬಂದಂಥ ವರದಿಯ ಪ್ರಕಾರ ಸರ್ಕಾರ ಏಪ್ರಿಲ್ ತಿಂಗಳಲ್ಲಿ ನಡೆಸೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆ ನಡೆಸ್ತಾ ಇದೆ ಎನ್ನುವಂಥ ಮಾತು ನಾವು ಅಥವಾ ಸುದ್ದಿ ಹರಿದಾಡ್ತಾ ಇದೆ. ಸೊ ಹಾಗಾದರೆ ಹರಿದಾಡ್ತು ಅನ್ನೋದಾದರೆ, ಸೊ ಈ ಚುನಾವಣೆ ಆದಮೇಲೆ, ಸೊ ಏಪ್ರಿಲ್ ಅಥವಾ ಅದು ಬಹುಶಃ ಮೇನಲ್ಲಿ ಚುನಾವಣೆ ಆಗ್ಬೋದು. ಸೊ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಯ ಆ ನಂತರ ಇದರ ನೋಟಿಫಿಕೇಷನ್ಸ್ ಆಗ್ಬೋದಿದೆ. ಸೊ ಇಲ್ಲಾಂದರೆ ಫಸ್ಟ್ ನೋಟಿಫಿಕೇಷನ್ಸ್ ಚುನಾವಣೆ ಡಿಕ್ಲೇರ್ ಮಾಡೋದಕ್ಕೆ ಮುಂಚೆ ನೋಟಿಫಿಕೇಷನ್ಸ್ ಮಾಡ್ಬೋದು. ಅದಕ್ಕೆ ಏನಂದರೆ ಈ ಆಂತರಿಕ ಮೀಸಲಾತಿಗೆ ಸಂಬಂಧಪಟ್ಟಂಥ ಇಶ್ಯೂ ಏನಿದೆ ಅದು ಸಂಪೂರ್ಣವಾಗಿ ಬಗೆಹರಿಯೋವರೆಗೂ ಸಾಧ್ಯ ಆಗಲ್ಲ. ಅದೇನಾದರೂ ಬೇಗ ಬಗೆಹರಿದ್ರೆ ಚುನಾವಣೆ ಘೋಷಣೆ ಆಗೋದಕ್ಕೆ ಮುನ್ನವೇ ಒಂದಷ್ಟು ನೇಮಕಾತಿಗಳನ್ನು, ಸೊ ಅಧಿಸೂಚನೆ ಹೊರಡಿಸ್ಬೋದು, ಎಕ್ಸಾಮ್ಸ್ ತದನಂತರ ಆಗ್ಬೋದು ಅನ್ನುವಂಥದ್ದು ಒಟ್ಟಾರೆಯಾಗಿ, ಆಯಿತಾ. ಈ ಯಾವುದೇ ನೇಮಕಾತಿಗಳು ಸೊ ಏಪ್ರಿಲ್ ಅಥವಾ ಮೇಗಿಂತ ಮುಂಚೆ ನಡೆಯೋದಿಲ್ಲ ಅನ್ನುವಂಥದ್ದು ನಮ್ಮ ಸಿಕ್ಕಂಥ ಒಂದಷ್ಟು ಮಾಹಿತಿ ಎನ್ನುವಂಥದ್ದು. ಸರ್, ಹಾಗಾದರೆ ಇದು ಏನಿರುತ್ತೆ, ಸಿಲೆಬಸ್ ಏನಿರುತ್ತೆ, ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಏನಿರುತ್ತೆ, ತಾವು ಏನೆಲ್ಲ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ, ರೈಟ್. ಸೊ ಆತ್ಮೀಯ ಸ್ಪರ್ಧಾ ಮಿತ್ರರೇ, ರೈಟ್. ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ಉಜ್ವಲ ಅಕಾಡೆಮಿ, ರೈಟ್. ಸೊ ನಾವು, ರೈಟ್, ಸೊ PSI ಮತ್ತು ESIಗೆ ಸಂಬಂಧಪಟ್ಟಂಥ ಸೂಪರ್ 30 ಅನ್ನುವಂಥ ಒಂದು ಬ್ಯಾಚನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ. ಸೂಪರ್ 30 ಅನ್ನುವಂಥ ಒಂದು ಬ್ಯಾಚನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ. ಸೊ ಇದು ನಾರ್ಮಲಾಗಿ ಎಲ್ಲ ರೀತಿಯಾದಂಥ ಬ್ಯಾಚ್ ಅಲ್ಲ. ಇದು ನಾರ್ಮಲಾಗಿ ನಾವಾದರೆ 5-5.5 ತಿಂಗಳಲ್ಲಿ ಸಂಪೂರ್ಣವಾಗಿ ಸಿಲೆಬಸನ್ನು ಮುಗಿಸಿ ಕಳಿಸ್ಕೊಡ್ತಾ ಇದ್ವಿ. ಆದರೆ ಈ ಸೂಪರ್ 30 ಬ್ಯಾಚನ್ನು ಏನು ಮಾಡ್ತಾ ಇದ್ವಿ, ಈ ಸೂಪರ್ 30 ಬ್ಯಾಚನ್ನು ತಗೊಳ್ಳುವಂಥ ವಿದ್ಯಾರ್ಥಿಗಳು ನಮ್ಮ ಜೊತೆ ಪ್ರತಿದಿನ 10 to 8 ಇರಲೇಬೇಕಾಗುತ್ತೆ. ಸೊ ಇಲ್ಲಿ ಇವರಿಗೆ ಮೊದಲು ಹೈಸ್ಕೂಲ್ ಪುಸ್ತಕಗಳನ್ನ ಓದಿಸಿ, ಅದಕ್ಕೆ ಟೆಸ್ಟ್ ಬರೆಸಿ ಮತ್ತು ಅದಕ್ಕೆ ಎಕ್ಸ್ಪ್ಲನೇಷನ್ಸ್ ಮಾಡಿ, ಸೊ ಮೊದಲು ಹೈಸ್ಕೂಲ್ಗೆ ಸಂಬಂಧಪಟ್ಟಂಥ ಸಂಪೂರ್ಣ 6ರಿಂದ 10th ಸೋಷಿಯಲ್ ಸೈನ್ಸು ಮತ್ತು ಸೈನ್ಸ್ ಎಲ್ಲ ವಿಚಾರಗಳನ್ನು ಇನ್ಕ್ಲೂಡಿಂಗ್ ಸೋಷಿಯಾಲಜಿನ ಸೇರಿಸಿ ಇವ್ರನ್ನ ನಾನು ರೆಡಿ ಮಾಡಿಸ್ತೀವಿ. ರೆಡಿ ಮಾಡಿದ ನಂತರ ಅದ್ರ ಜೊತೆಗೇ ಆರಂಭದಿಂದಲೇ ನಾವು ಅವರಿಗೆ ಟ್ರಾನ್ಸ್ಲೇಷನ್ಸ್ ಮತ್ತು ಪ್ರಿಸೆ ರೈಟಿಂಗ್ ಮತ್ತು ಎಸ್ಸೆ ರೈಟಿಂಗನ್ನು ಆರಂಭದಿಂದಲೇ ಮಾಡಿಸ್ತಾ ಹೋಗ್ತೀವಿ. ಆಮೇಲೆ ಪ್ರತಿದಿನ ಕರೆಂಟ್ ಅಫೇರ್ಸ್ ಡಿಸ್ಕಷನ್ಸ್ ವಿಚಾರಗಳನ್ನು ಸಹ ನಾವು ಡಿಸ್ಕಷನ್ಸ್ ಮಾಡ್ತಾ ಹೋಗ್ತೀವಿ. ಸೊ ಇದ್ರ ಜೊತೆಗೆ ಆ್ಯಸ್ ಯೂಶ್ವಲ್ ಏನು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಆ್ಯಂಡ್ ಟೀಚರ್ಸ್ ಇದ್ದರೆ, ನಮ್ಮಲ್ಲಿ 4G ಸೈನ್ಸ್ನ ಲೇಖಕರಾದಂಥ ರವಿ HN ಅವರು ಸೈನ್ಸ್ ಮಾಡ್ತಾ ಹೋಗ್ತಾರೆ, ನಾನು ಮೆಂಟಲಿಬಿಟಿ ಮಾಡ್ತೀನಿ. ಸ್ಪರ್ಧಾ ಇತಿಹಾಸ ಪುಸ್ತಕದ ಲೇಖಕರಾದಂಥ ಮಂಜುನಾಥ್ R ಹಿಸ್ಟ್ರಿ ಮಾಡ್ತಾರೆ. ಆಮೇಲೆ ರಾಘವೇಂದ್ರ ಶಿಡ್ಲಕಟ್ಟೆ ಆಯಿತು, ಅವರು ಸಹ ಒಂದು ಪ್ರಸಿದ್ಧ ಲೇಖಕರು, ಅವರು ಎಕನಾಮಿಕ್ಸನ್ನು ಮಾಡ್ತಾರೆ, ರೈಟ್. ಸೊ ಆನಂದ್ GE ಅವರು ಜಿಯೋಗ್ರಫಿ ಕ್ಲಾಸನ್ನು ಮಾಡ್ತಾರೆ, ರೈಟ್. ಸೊ ಹಾಗಾಗಿ ಇದು ನಮ್ಮ ಮೇಜರ್ ಆಗಿರುವಂಥ ನಮ್ಮ ಟೀಮು. ಇದ್ರ ಜೊತೆಗೆ ನಾವು ಆರ್ಟ್ ಆ್ಯಂಡ್ ಕಲ್ಚರ್ಸ್ ಮಾಡಿಕೊಡ್ತೀವಿ, ಸೊ ಎಕಾಲಜಿನ ಮಾಡಿಕೊಡ್ತೀವಿ, ಸೋಷಿಯಾಲಜಿನ ಮಾಡಿಕೊಡ್ತೀವಿ, ಕರೆಂಟ್ ಅಫೇರ್ಸ್ ಸಪ್ರೇಟ್ ಟೀಮ್ ಇದೆ, ಟೆಕ್ನಾಲಜಿಗೆ ಸಪ್ರೇಟ್ ತಂಡ ನಮ್ಮಲ್ಲಿದೆ, ರೈಟ್. ಸೊ ಎಲ್ಲ ಟೀಚರ್ಸ್ ಬಳಗ ನಾವು ನಿಮಗೆ ಸುಮಾರು 9 ತಿಂಗಳ ಒಂದು ಕೋರ್ಸನ್ನು ಮಾಡ್ತಾ ಹೋಗ್ತೀವಿ. ಕೋರ್ಸ್ ಮುಗಿದಾದ್ಮೇಲೆ ಇವರಿಗೆ ಸಬ್ಜೆಕ್ಟ್ ವೈಸ್ ಟೆಸ್ಟನ್ನು ಮಾಡ್ತಾ ಹೋಗ್ತೀವಿ.
ಫಸ್ಟ್ ನಾವು ಚಾಪ್ಟರ್ ವೈಸ್ ಟೆಸ್ಟನ್ನು ಮಾಡ್ತೀವಿ, ಅದಾದಮೇಲೆ ಸಬ್ಜೆಕ್ಟ್ ವೈಸ್ ಟೆಸ್ಟನ್ನು ಮಾಡ್ತೀವಿ, ಆಮೇಲೆ ಫುಲ್ ಲೆಂತ್ ಟೆಸ್ಟನ್ನು ಮಾಡ್ತೀವಿ. ಒಟ್ಟು 90 ಟೆಸ್ಟ್ಗಳನ್ನು ನಾವು ಇದಕ್ಕೋಸ್ಕರನೇ ಮಾಡ್ತಾ ಹೋಗ್ತೀವಿ. ಒಟ್ಟು 90 ಟೆಸ್ಟ್ಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಸೊ ಈ 90 ಟೆಸ್ಟ್ಗಳಿಗೆ ಸೀರಿಯಸ್ ಆಗಿ ಯಾರು ಆಸ್ಪಿರೆಂಟ್ಸ್ ಇದ್ದಾರೆ ಅವ್ರಿಗೆ ಇದು ಬಹಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಸೊ ಯಾರೆಲ್ಲ ನಮಗೆ ಇದ್ರ ಬಗ್ಗೆ ಎನ್ಕ್ವೈರಿ ಬೇಕಿದೆ ದಯವಿಟ್ಟು ಈ ಕೂಡಲೇ ನೀವು ಕೆಳಗಡೆ ಕಾಣ್ತಾ ಇರುವಂಥ ಒಂದು ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ಆ ಫೋನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನ ಎನ್ರೋಲ್ ಮಾಡಿಸ್ಕೋಬೋದು. ಜನವರಿ 16ರಿಂದ ಈ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಹೋಗ್ತಿದೆ. ಸೊ ವಿಲ್ ಟೇಕ್ ಲೆಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಟ್ ಸೂಪರ್ 30 ಅಂತೇಳಿ. ಸೊ ವಿಲ್ ಫೋಕಸ್ 1 to 1, ಒಬ್ಬೊಬ್ಬರನ್ನು ಫೋಕಸ್ ಮಾಡಿ ಅವರ ರಿಪೋರ್ಟ್ ಹೇಗಿದೆ ಅನ್ನುವಂಥದ್ದನ್ನ ಚೆಕ್ ಮಾಡಿ, ಎಷ್ಟು ಓದಿದ್ರೆ ಎಷ್ಟು ಓದಿಲ್ಲ ಅಂತೇಳಿ ಚೆಕ್ ಮಾಡಿ. ಜೊತೆಗೆ PSIಗೆ ಬೇಕಾಗುವಂಥ ಎಲ್ಲ ಪುಸ್ತಕಗಳನ್ನು ಉಚಿತವಾಗಿ ನಾವು ಕೊಡ್ತೀವಿ. ಎಲ್ಲ ಪುಸ್ತಕಗಳನ್ನ ಫ್ರೀಯಾಗಿ ನಾವು ಇವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾ, ರೈಟ್. ಸೊ ಯಾರೆಲ್ಲ ಬೇಕಿದೆ ಮಾಹಿತಿ ಬೇಕಿದೆ ಅವ್ರು ದಯವಿಟ್ಟು ಕೆಳಗಡೆ ಇರೋ ಫೋನ್ ನಂಬರ್ಗೆ ಫೋನ್ ಮಾಡಿ. ಈಗ ಸರ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಸ್ ಏನಿದೆ ಸರ್, ಎಷ್ಟು ಹುದ್ದೆಗಳಿದ್ದಾವೆ ಅಂತಂದರೆ, ಆ್ಯಕ್ಚುಲಿ ಇದು ನೋಡಿ ಒಂದು ಆದೇಶ ಯಾರು ಬರೆದಿರುವಂಥದ್ದು, ಸರ್ಕಾರದ ಅಪರ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಯಾರಿಗೆ ಬರೆದಿರುವಂಥದ್ದು, ಅಬಕಾರಿ ಆಯುಕ್ತರಿಗೆ ಬರೆದಿರುವಂಥದ್ದು. ಏನಂತಂದರೆ, ಸೊ ಅಲ್ಲಿ ಹೇಳ್ತಾ ಹೋಗ್ತಾರೆ ಆಯಿತಾ, ಅಬಕಾರಿ ಇಲಾಖೆಯಲ್ಲಿ ಮಂಜೂರಾಗಿ ಖಾಲಿ ಇರುವ ಅಬಕಾರಿ ಉಪನಿರೀಕ್ಷಕ ಮತ್ತು ಅಬಕಾರಿ ಪೇದೆಗಳ ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ವೃಂದ ಸೇರಿದಂತೆ 265 ಅಬಕಾರಿ ಉಪನಿರೀಕ್ಷಕರ ಹುದ್ದೆಗಳನ್ನು ಮತ್ತು 942 ಅಬಕಾರಿ ಪೇದೆಗಳ ಹುದ್ದೆಗಳನ್ನು, ಅಂದರೆ ಒಟ್ಟು 1207 ಆಯಿತಾ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸರ್ಕಾರದ ಸಹಮತಿ ನೀಡಲಾಗಿರುತ್ತದೆ. ಅಂದರೆ ಸರ್ಕಾರ ಅಥವಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಸೊ ಇದಕ್ಕೆ ಒಪ್ಪಿಗೆ ಕೊಟ್ಟಿದೆ ಅಂತಂದರೆ ಯಾವ ಕ್ಷಣದಲ್ಲಿ ಬೇಕಾದರೂ ನೋಟಿಫಿಕೇಶನ್ಸ್ ಆಗ್ಬೋದು. ಅದಕ್ಕೆ ತಾವೆಲ್ಲ ಕೂಡ ರೆಡಿ ಆಗಬೇಕಾಗುತ್ತೆ, ರೈಟ್. ಸೊ ಆಲ್ರೆಡಿ ಈ ಹಿಂದೆ ತಮಗೆಲ್ಲ ಗೊತ್ತಿದೆ 615 PSI ನೋಟಿಫಿಕೇಶನ್ಸ್ ಆಗುತ್ತೆ, 615 PSI ನೋಟಿಫಿಕೇಶನ್ಸ್ ಆಗುತ್ತೆ. ಅದ್ರ ಜೊತೆಗೆ 200 ಚಿಲ್ಲರೆ ESI ನೋಟಿಫಿಕೇಶನ್ಸ್ ಆಗುತ್ತೆ, 3000 ಪೊಲೀಸ್ ಕಾನ್ಸ್ಟೇಬಲ್ಲು ಮತ್ತು ಜೊತೆಗೆ 900 ಎಕ್ಸೈಸ್ ಕಾನ್ಸ್ಟೇಬಲ್ಲು. ಸೊ ಎಲ್ಲವನ್ನ ಸೇರ್ಕೊಂಡಾಗ ಪೊಲೀಸ್ ಕಾನ್ಸ್ಟೇಬಲ್, ಎಕ್ಸೈಸ್ ಕಾನ್ಸ್ಟೇಬಲ್ ಹತ್ತಿರ 5000 ಹುದ್ದೆಗಳಿಗೆ ನೇಮಕಾತಿ ಅತಿ ಶೀಘ್ರದಲ್ಲೇ ಆಗುತ್ತೆ. ಅತಿ ಶೀಘ್ರ ಅಂತಂದರೆ ಒಂದು 4 ರಿಂದ 5 ತಿಂಗಳಲ್ಲಿ ನೇಮಕಾತಿಯ ಆದೇಶ ಅಥವಾ ನೋಟಿಫಿಕೇಶನ್ಸ್ ಆಗುತ್ತೆ, ಅಧಿಸೂಚನೆ ಆಗುತ್ತೆ. ಸೊ ಆಮೇಲೆ ಒಂದು 3 ತಿಂಗಳು ಅಂದರೆ ಇವತ್ತಿಂದ ಜನವರಿಯಿಂದ 8 ರಿಂದ 9 ತಿಂಗಳು ಅಂತಂದರೆ, ಸೊ ನೀವು ನೆಕ್ಸ್ಟ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ವರ್ಷಕ್ಕೆ ರಿಟರ್ನ್ ಎಕ್ಸಾಮ್ ಇರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಈ ಕೂಡಲೇ ನಿಮ್ಮ ತಯಾರಿಯನ್ನು ನಡೆಸ್ಕೋಬೇಕಾಗುತ್ತೆ. ಸೊ ಒಟ್ಟು ಈ ಹುದ್ದೆಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇದು. ಹಾಗಾದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರು ಮತ್ತು ಎಕ್ಸೈಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂಥ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರುತ್ತೆ ಸರ್, ಸಿಲೆಬಸ್ ಏನಿರುತ್ತೆ ಸರ್, ನಾವು ಏನೆಲ್ಲ ಓದಬೇಕು ಅನ್ನುವಂಥದ್ದು, ಅಥವಾ ಫಿಸಿಕಲ್ ದೈಹಿಕ ನಾವೇನು ಸಾಮರ್ಥ್ಯ ಆಯಿತಾ ಸದೃಢ ಏನು ಫಿಸಿಕಲ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಆಯಿತಾ. ಸೊ ಶೈಕ್ಷಣಿಕ ಅರ್ಹತೆ ಏನು, ದೈಹಿಕ ಅರ್ಹತೆ ಏನು, ಶೈಕ್ಷಣಿಕ ಅರ್ಹತೆ ಏನು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಆಮೇಲೆ ಆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನುವಂಥದ್ದು ಸರ್ ಈ ಹಿಂದೆ ನೋಟಿಫಿಕೇಶನ್ ಆದಂಥ ಸಂದರ್ಭದಲ್ಲಿ ಅವ್ರು ಏನು ಕೊಟ್ಟಿದ್ದು ಸಿಲೆಬಸ್ಸು ಅದನ್ನು ಬೇಸಾಗಿಟ್ಕೊಂಡು ನಾವು ಹೇಳ್ತಾ ಹೋಗ್ತೀವಿ. ಸೊ ಏನಾದರೂ ಅದೇ ಮಾದರಿಯನ್ನು ಮುಂದುವರಿಸಿದ್ರೆ ಯಾವುದೇ ರೀತಿಯಾದ ಬದಲಾವಣೆ ಆಗಲ್ಲ, ಅಥವಾ ಏನಾದರೂ ಕೊನೆ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆದರೆ ಬದಲಾವಣೆ ಆಗ್ಬೋದು. ನಾನು ಈಗ ಹೇಳ್ತಾ ಇರುವಂಥ ಪರೀಕ್ಷಾ ಮಾದರಿ ಮತ್ತು ಪಠ್ಯಕ್ರಮ ಏನು ಬರುತ್ತೆ ಇದು ಈ ಹಿಂದೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಆದಂಥ ಸಂದರ್ಭದಲ್ಲಿ ಆ ಅಧಿಸೂಚನೆಯಲ್ಲಿ ಏನು ಕೊಟ್ಟಿರಲ್ವಾ ಆ ವಿಚಾರಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ, ರೈಟ್. ಅದರ ಆಧಾರದ ಮೇಲೆ ನಾವು ಹೇಳ್ತಾ ಹೋಗ್ತಾ ಇದ್ರೆ, ಸೊ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅನ್ನುವಂಥ ಆಯಿತಾ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ನಾವು ನೆನಪಿಟ್ಕೊಳ್ಬೇಕಾಗತ್ತೆ. ಸೊ 2 ಪತ್ರಗಳು ಬರ್ತವೆ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ 2 ಪತ್ರಿಕೆಗಳಿರ್ತವೆ, ರಿಟರ್ನ್ ಎಕ್ಸಾಮ್ಸ್ 2 ಪತ್ರಿಕೆಗಳಿರ್ತವೆ. ಸೊ ಆ 2 ಪತ್ರಿಕೆಗಳು ಏನು ಸರ್ ಅಂತಂದರೆ, ಆ್ಯಕ್ಚುಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2 PSI ಮಾದರಿಯಲ್ಲೇ ಇರುತ್ತೆ. ಪತ್ರಿಕೆ 1 ರೈಟ್, ಸೊ ಎಸ್ಸೆ ಮತ್ತು ಟ್ರಾನ್ಸ್ಲೇಷನ್ಗೆ ಸಂಬಂಧಪಟ್ಟಂತ ಇರುತ್ತೆ, ತಾವೆಲ್ಲ ನೆನಪಿಟ್ಕೊಂಡಿರ್ಬೇಕಾಗುತ್ತೆ. ಸೊ ಪತ್ರಿಕೆ 1 50 ಮಾರ್ಕ್ಸ್ ಇರುತ್ತೆ. ಇಟ್ ಇಸ್ ಎ ಡಿಸ್ಕ್ರಿಪ್ಟಿವ್, ಇದು ಬರೀಬೇಕಾಗುತ್ತೆ, ಇದು ಡಿಸ್ಕ್ರಿಪ್ಟಿವ್ ಆಗಿರುತ್ತೆ, ವಿವರಣಾತ್ಮಕ ಬರವಣಿಗೆ ಆಗಿರುತ್ತೆ. ಸೊ PSIಯಲ್ಲೂ ಸಹ ಪತ್ರಿಕೆ 1 50 ಮಾರ್ಕ್ಸು, ಇಲ್ಲಿ ESI ಎಕ್ಸಾಮ್ಗೂ ಸಹ ಪತ್ರಿಕೆ 50 ಮಾರ್ಕ್ಸ್ ಇರುತ್ತೆ ಅನ್ನುವಂಥದ್ದು ನಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ಹಾಗಾದರೆ ಇಲ್ಲಿ ಇದಕ್ಕೆ ಏನು ಸರ್ ವ್ಯತ್ಯಾಸ, PSI ಪತ್ರಿಕೆ 1ಗೂ ESIಗೂ ಏನು ವ್ಯತ್ಯಾಸ ಅಂತಂದರೆ ಒಂದು ಸಣ್ಣ ವ್ಯತ್ಯಾಸ ಇದೆ. PSI 1ನಲ್ಲಿ 20 ಮಾರ್ಕ್ಸ್ ಪ್ರಬಂಧ, 10 ಮಾರ್ಕ್ಸ್ ಪ್ರಿಸೆ ರೈಟಿಂಗ್, 10 ಸಂಕ್ಷಿಪ್ತ ಬರವಣಿಗೆ, 10 ಮಾರ್ಕ್ಸ್ ಕನ್ನಡ ಟು ಇಂಗ್ಲೀಷ್, 10 ಮಾರ್ಕ್ಸ್ ಇಂಗ್ಲೀಷ್ ಟು ಕನ್ನಡ, ಒಟ್ಟು 50 ಮಾರ್ಕ್ಸ್ ಇರುತ್ತೆ. ಬಟ್ ESIಯಲ್ಲಿ 30 ಮಾರ್ಕ್ಸ್ಗೆ ಪ್ರಬಂಧ ಇರುತ್ತೆ ಮತ್ತು 10 ಮಾರ್ಕ್ಸ್ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್, ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇರುತ್ತೆ. ಅಷ್ಟೇ ವ್ಯತ್ಯಾಸ. ಅಲ್ಲಿ ಪ್ರಿಸೆ ರೈಟಿಂಗ್ ಇರುತ್ತೆ, ಇಲ್ಲಿ ಪ್ರಿಸೆ ರೈಟಿಂಗ್ ಇರೋದಿಲ್ಲ. ಈ 50 ಮಾರ್ಕ್ಸ್ಗೆ ಬರೆಯೋದಕ್ಕೆ ಕೊಡುವಂತಹ ಸಮಯ ಬಂದ್ಬಿಟ್ಟು 1.5 ಗಂಟೆ ಆಗಿರುತ್ತೆ ಸ್ನೇಹಿತರೆ, 1.5 ಗಂಟೆ ಆಗಿರುತ್ತೆ ಅನ್ನೋಂತ ಹೇಳ್ತಾ, ಇನ್ನು ಪತ್ರಿಕೆ
ನಾರ್ಮಲ್ ಆಗಿ ಎಂದಿನಂತೆ ಪತ್ರಿಕೆ 2 ಇದು PSI ರೀತಿಯಾಗಿ ಸಿಮಿಲರ್ ಆಗಿರುತ್ತೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ಏನು PSI ಯಾವ ರೀತಿ ಸ್ಟಡಿ ಮಾಡ್ಕೋಬೇಕಾಗುತ್ತೋ ಅಷ್ಟೇ ಇದರಲ್ಲಿ ಸ್ಟಡಿ ಮಾಡ್ಕೋಬೇಕಾಗುತ್ತೆ. ಇದು 100 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಆಯಿತಾ, ಪ್ರತಿ ಪ್ರಶ್ನೆಗೆ 1.5 ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ. ಒಟ್ಟು 150 ಅಂಕಗಳಿಗೆ ಈ ಪರೀಕ್ಷೆನ ನಡೆಸ್ತಾ ಹೋಗ್ತಾರೆ. 150 ಅಂಕಗಳಿಗೆ ಈ ಪರೀಕ್ಷೆನ ನಡೆಸ್ತಾರೆ. ಸೊ ಇದಕ್ಕೆ 1.5 ಗಂಟೆಗಳ ಕಾಲ ಅವಕಾಶ ನೀಡ್ತಾರೆ. 1.5 ಗಂಟೆಗಳ ಕಾಲ ಅವಕಾಶ ನೀಡ್ತಾರೆ. ಇದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ಸಂಬಂಧಪಟ್ಟಂತೆ. ಸರ್ ಸೇಮ್ ಎಕ್ಸೈಸ್ ಕಾನ್ಸ್ಟೇಬಲ್ಗೆ ರೈಟ್. ಸೊ ಅಲ್ಲಿ ಒಂದೇ ಪತ್ರಿಕೆ ಇರುತ್ತೆ. ಆಯಿತಾ, ಏನು ಈ ಪತ್ರಿಕೆ 1 ಇರೋದಿಲ್ಲ, ಪತ್ರಿಕೆ 2 ಅಂದಿವೆ. ಅದಕ್ಕೆ ಒಂದು ಸಿಂಗಲ್ ಪತ್ರಿಕೆ ಜನರಲ್ ನಾಲೆಡ್ಜ್ ಸಾಮಾನ್ಯ ಅಧ್ಯಯನ MCQ ಇರುತ್ತೆ ಎಕ್ಸೈಸ್ ಕಾನ್ಸ್ಟೇಬಲ್ಗೆ. ಹಾಗಾಗಿ ನೀವು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ಪ್ರಿಪೇರ್ ಆದರೆ ಎಕ್ಸೈಸ್ ಕಾನ್ಸ್ಟೇಬಲ್ನ ಕೂಡ ಈಸಿಯಾಗಿ ಪ್ರಿಪೇರ್ ಆಗ್ಬೋದು. ಸೊ PSIಗೂ ಕೂಡ ಈಸಿಯಾಗಿ ಪ್ರಿಪೇರ್ ಆಗ್ಬೋದು, PCಗೂ ಸಹ ಈಸಿಯಾಗಿ ಪ್ರಿಪೇರ್ ಆಗ್ಬೋದು. ಸೊ ಈ 4ಕ್ಕೂ ಒಟ್ಟಿಗೆ ಸೇರ್ಕೊಂಡು ತಮ್ಮ ಪ್ರಿಪ್ರೇಷನ್ಸ್ನ ಶುರು ಮಾಡ್ಕೋಬೇಕಾಗುತ್ತೆ. ಇವ್ರು ಕೊಟ್ಟಿರುವಂತಹ ಏನಿದೆ ಸಾಮಾನ್ಯ ಅಧ್ಯಯನದಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ, ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಸಂವಿಧಾನ ರೈಟ್. ಸೊ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ ಮತ್ತು ಸಾಮಾನ್ಯ ಮಾನಸಿಕ ಸಾಮರ್ಥ್ಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿರ್ತವೆ. ಸೊ ಇದು ಬಹು ಆಯ್ಕೆ ಆಗಿರುತ್ತೆ ಅನ್ನುವಂಥದ್ದು. ಇದ್ರ ಜೊತೆಗೆ ಪ್ರಚಲಿತ ಘಟನೆಗಳು ಬರ್ತವೆ, ಆರ್ಟ್ ಆ್ಯಂಡ್ ಕಲ್ಚರ್ಸ್ ಬರುತ್ತೆ. ಇವಾಗ ಇತ್ತೀಚೆಗೆ ಕಳೆದ 4 ವರ್ಷಗಳಿಂದ ಆಗ್ತಿರುವಂಥ ಎಲ್ಲ ಪರೀಕ್ಷೆಗಳಲ್ಲಿ ಸೋಷಿಯಾಲಜಿ ಮೇಲೆ ಕೂಡ ಪ್ರಶ್ನೆಗಳು ಬರ್ತಾ ಇರೋದ್ರಿಂದ ಸೊ ನಮಗೆ ಇದು ಹಿಂದಿಂದ ಆಗಿರೋದ್ರಿಂದ ಇದರಲ್ಲಿ ಇರಲಿಲ್ಲ ಸಿಲೆಬಸ್ಸು. ಈಗ ನೀವು ಸೋಷಿಯಾಲಜಿ ಮೇಲೆ ಕೂಡ ಪ್ರಿಪೇರ್ ಆಗಬೇಕಾಗುತ್ತೆ ರೈಟ್. ಸೊ ಇದು ಓಕೆ. ಸೊ ಹಾಗಾದ್ರೆ ಇದಕ್ಕೆ ದೈಹಿಕ ಅರ್ಹತೆ ಏನಿರಬೇಕು, ಇದು ವಾಟ್ ಕೈಂಡ್ ಆಫ್ ಎಕ್ಸಾಮ್ ದಿಸ್ ಈಸ್ ಅಂತಂದಾಗ ಸೊ ನೋಡಿ, ತಾವು ಗಮನ ಇಟ್ಟು ಕೇಳಿಸ್ಕೊಂಡ್ರಿ, ಅದು ಯಾವಾಗ ಬೇಕಾದ್ರೂ ಅವ್ರು ಬಿಡುಗಡೆ ಮಾಡ್ಬೋದು ರೈಟ್. ಸೊ ಯಾವುದೇ ಪತ್ರಿಕೆ ಕನಿಷ್ಠ ಅರ್ಹತಾ ಅಂಕ ನಿಗದಿಪಡಿಸುವುದಿಲ್ಲ. 2 ಪತ್ರಿಕೆಗಳಲ್ಲಿ ಅಭ್ಯರ್ಥಿಗಳು ಗಳಿಸಿದ ಅಂಕಗಳನ್ನು ಆಧರಿಸಿ ಅರ್ಹತಾ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತದೆ. ಸದರಿ ಹುದ್ದೆಗಳ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಯ ಪತ್ರಿಕೆ 2 ಆಫ್ಲೈನ್ OMR ಮಾದರಿ ಅಥವಾ ಗಣಕಯಂತ್ರದ ಮೂಲಕ ನೇಮಕಾತಿ ಪರೀಕ್ಷೆ ನಡೆಸಲಾಗುವುದು. ಸೊ ಅಂದರೆ ನೆಕ್ಸ್ಟು ಆ್ಯಕ್ಚುಲಿ KPSC ಕೂಡ ಒಂದಷ್ಟು ಚರ್ಚೆಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದರೆ ಪೇಪರ್ ಲೀಕ್ ಅನ್ನುವಂಥದ್ದು ಇದೆಲ್ಲದಕ್ಕೂ ತಿಲಾಂಜಲಿ ಆಡಬೇಕು ಅಂತನ್ನೋದಾದರೆ ಸೊ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಆಗಬೇಕು ಅನ್ನುವಂಥದ್ದು ಹಿಂದೆ KPSC ಕೆಲವು ಮಾಕ್ ಟೆಸ್ಟ್ಗಳನ್ನು ಕೂಡ ಮಾಡಿತ್ತು. ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಐದರ್ ದೇ ಕ್ಯಾನ್ ಕಂಡಕ್ಟ್ ಥ್ರೂ ಆಫ್ಲೈನ್ ಆರ್ ಆನ್ಲೈನ್ ಅಂತ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಅಂತ ಕರಿತೀವಿ. ಎರಡರಲ್ಲಿ ಯಾವ್ದು ಬೇಕಾದರೂ ಆಗ್ಬೋದು, ತಾವು ರೆಡಿ ಇರಬೇಕಾಗುತ್ತೆ. ಸೊ ಹಾಗಾದ್ರೆ ಏನೆಲ್ಲ ದೈಹಿಕ ಅರ್ಹತೆ ಇರಬೇಕು, ನಾವು ಹೇಳ್ದಂಗೆ ಶೈಕ್ಷಣಿಕ ಅರ್ಹತೆ ಅಂತ ಬಂದಾಗ ಆಬ್ವಿಯಸ್ಲಿ ಇಟ್ಸ್ ESIಗೆ ಡಿಗ್ರಿ ಆಗಿರಬೇಕಾಗುತ್ತೆ, ಎನಿ ಪದವಿ ಆಗಿರಬೇಕಾಗುತ್ತೆ ಆಯಿತಾ. ಎಕ್ಸೈಸ್ ಕಾನ್ಸ್ಟೇಬಲ್ಸ್ಗೆ PUC ಆಗಿರಬೇಕಾಗುತ್ತೆ. ಅದನ್ನು ಬಿಟ್ಟರೆ ಇದಕ್ಕೆ ಶಾರೀರಿಕ ದಾರ್ಢ್ಯತೆ ಅನ್ನುವಂಥದ್ದು ಏನು ಕರಿತೀವಿ, ಫಿಸಿಕಲ್ ರಿಕ್ವೈರ್ಮೆಂಟ್ ಅಂತ ಕರಿತೀವಿ. ದಟ್ ಈಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನೆನಪಿಟ್ಕೋಬೇಕು. ಪುರುಷ ಅಭ್ಯರ್ಥಿಗಳಿಗೆ 163 ಸೆಂಟಿಮೀಟರ್ ಎತ್ತರ ಇರಬೇಕಾಗುತ್ತೆ, 163 ಸೆಂಟಿಮೀಟರ್ಸ್. ಮಹಿಳೆಯರಿಗಾದರೆ 157 ಸೆಂಟಿಮೀಟರ್ ಇರಬೇಕಾಗುತ್ತೆ. ಪುರುಷರಿಗೆ ತೂಕದ ಒಂದೇನು ಇತಿಮಿತಿ ಇಲ್ಲ, ಬಟ್ ಹೆಣ್ಮಕ್ಳಿಗೆ ಅದು ಕನಿಷ್ಠ 49.9 ಇರಲೇಬೇಕಾಗುತ್ತೆ. ಯಾಕೆಂದ್ರೆ ಅವರು ಡಯಟು ಆಳು ಮೂಳು ಅಂದ್ಕೊಂಡು ಊಟನೇ ತಿಂದಂಗೆ ಸೊ 40-45 ಗಾಳಿ ಬಂದು ಹಾರ್ಕೊಂಡು ಹೋಗಿರ್ತವೆ, ಅವ್ರು ಇರಬಾರ್ದು. ಅಟ್ಲೀಸ್ಟ್ ಒಂದು 50 kg ಇರಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಹೆಣ್ಮಕ್ಳಿಗೆ ತೂಕವನ್ನು ಸೊ ಮೆನ್ಷನ್ ಮಾಡಿದ್ರೆ ಸೊ ಅದು ನಿಮ್ಮ ಮೈಂಡಲ್ಲಿ ಇರಬೇಕಾಗುತ್ತೆ. ಇನ್ನು ಎದೆಯ ಸುತ್ತಳತೆ ಅನ್ನುವಂಥದ್ದು ಬಂದಾಗ ರೈಟ್. ಸೊ ಎದೆಯ ಸುತ್ತಳತೆ ಅನ್ನುವಂಥದ್ದು ಬಂದಾಗ 81 ಸೆಂಟಿಮೀಟರ್ಗಿಂತ ಕಡಿಮೆ ಇರಬಾರ್ದು ಅನ್ನುವಂಥದ್ದು ಹೇಳ್ತಾ ಹೋಗ್ತಾರೆ. 81 ಸೆಂಟಿಮೀಟರ್ಗಿಂತ ಕಡಿಮೆ ಇರಬಾರ್ದು. ಯಾವಾಗಪ್ಪ ಅಂತಂದರೆ ರೈಟ್. ಸೊ ಅದು ನಿಶ್ವಾಸ ಸ್ಥಿತಿಯಲ್ಲಿ ರೈಟ್. ಸೊ ಉಚ್ಛ್ವಾಸ ಸ್ಥಿತಿಗೆ ಬಂದಾಗ 5 ಸೆಂಟಿಮೀಟರ್ ಹೆಚ್ಚಳ ಆಗಬೇಕು ಅಂತ ಹೇಳ್ತೀವಿ. ಹೆಣ್ಮಕ್ಳಿಗೆ ಚೆಸ್ಟ್ಗೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ರೀತಿಯಾದಂಥ ನಿಯಮ ಇಲ್ಲ ಅನ್ನೋದನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ ರೈಟ್. ಅದನ್ನ ಹೊರತುಪಡಿಸಿದ್ರೆ ದೂರದೃಷ್ಟಿ ಅನ್ನುವಂಥದ್ದು ತಮ್ಮ ರೇಂಜ್ ಏನಿರುತ್ತೆ ಅಂತ ನೆನಪಿಟ್ಕೊಂಡ್ರಿ ಆಯಿತಾ. ದೋಷರಹಿತ ದೃಷ್ಟಿ ಆದರೆ 6/6 ಇರಬೇಕು ರೈಟ್. ದೋಷಪೂರಿತ ದೃಷ್ಟಿ ಆದರೆ 6/9 ಇರಬೇಕು, ಅಥವಾ 6/6 ಅಥವಾ 6/12 ಇರಬೇಕು ರೈಟ್. ಸೊ ಇಲ್ಲಿ ಅಷ್ಟೇ ಆಯಿತಾ. ಅದು ದೂರದೃಷ್ಟಿಗೆ ಡಿಸ್ಟೆಂಟ್ ವಿಷನ್ಗೆ. ಇದು ಸಮೀಪ ದೃಷ್ಟಿಗೆ 0/6 ಇರಬೇಕು, ಇದು 0/8 ಇರಬೇಕು. ಆಮೇಲೆ ಸ್ಪಿಂಟ್ ಐ ಅಂತ ನಾವು ಕರಿತೀವಿ, ಮೆಳ್ಳೆಗಣ್ಣಿದ್ರೆ ತಗೊಳ್ಳೋದಿಲ್ಲ. ಆಮೇಲೆ ಕಲರ್ ಬ್ಲೈಂಡ್ನೆಸ್ ಅನ್ನುವಂಥದ್ದಿದ್ರೆ ನೀವು ಎಲಿಜಿಬಲ್ ಆಗೋದಿಲ್ಲ ಅನ್ನೋದನ್ನ ತಾವು ಮೈಂಡಲ್ಲಿ ಇಟ್ಕೊಂಡಿರಿ ರೈಟ್. ಸೊ ನೆಕ್ಸ್ಟ್ ಮಾರ್ಬಿಡ್ ಕಂಡೀಷನ್ಸ್ ಅಂದರೆ ಏನಾದರೂ ಕಣ್ಣಿನ ರೆಪ್ಪೆ ವಿಕೃತವಾಗಿದ್ದ ಕೂಡ ಅವ್ರಿಗೆ ಎಲಿಜಿಬಲ್ ಇಲ್ಲ ಅನ್ನುವಂಥದ್ದು ಇರುತ್ತೆ ರೈಟ್. ಸೊ ಹಾಗಾದರೆ ಸರ್ ಇಲ್ಲಿ ದೈಹಿಕ ಪರೀಕ್ಷೆ ನಾವು ಹೇಳ್ದಂಗೆ ಪಠ್ಯಕ್ರಮ.
ಸೊ ರಿಟರ್ನ್ ಎಕ್ಸಾಮ್ ಲಿಖಿತ ಪರೀಕ್ಷೆಯ ಪಠ್ಯಕ್ರಮವನ್ನು ಡಿಸ್ಕಷನ್ಸ್ ಮಾಡ್ತಾ ಹೋದ್ವಿ. ಈಗ ದೈಹಿಕ ಪರೀಕ್ಷೆಯ ಪಠ್ಯಕ್ರಮ ಏನಾಗಿರುತ್ತೆ ಅನ್ನುವಂಥ ನೋಡೋದಾದರೆ ತಾವು ನೆನಪಿಟ್ಕೋಬೇಕಾಗುತ್ತೆ, ರೈಟ್. ಸೊ ಒಟ್ಟು 5 ಪರೀಕ್ಷೆಗಳಿರ್ತವೆ. ದೈಹಿಕ ಪರೀಕ್ಷೆಗಳಲ್ಲಿ 5 ಪರೀಕ್ಷೆಗಳಿರ್ತವೆ. ಈ 5ರಲ್ಲಿ ಯಾವುದಾದ್ರೂ 3 ಪರೀಕ್ಷೆಗಳಲ್ಲಿ ಅಭ್ಯರ್ಥಿ ಉತ್ತೀರ್ಣನಾಗಬೇಕು. ಆ 3 ಪರೀಕ್ಷೆಗಳಲ್ಲಿ ಉತ್ತೀರ್ಣನಾದಾಗ ಮಾತ್ರ ಸೊ ಅವನು ಆಯ್ಕೆ ಆಗ್ತಾನೆ, ಇಲ್ಲ ಅಂದರೆ ಅವರು ಆಯ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ, ರೈಟ್. ಸೊ ಏನಪ್ಪ ಅಂತಂದರೆ, ಸೊ 100 ಮೀಟರ್ ಓಟದ ಒಂದು ಸ್ಪರ್ಧೆ ಇದೆ. ಮೊದಲನೇದು, ಆ 100 ಮೀಟರನ್ನು ಪುರುಷರು 15 ಸೆಕೆಂಡ್ಗಳಲ್ಲಿ ತಲುಪಬೇಕಾಗುತ್ತೆ. 100 ಮೀಟರ್ ಓಟವನ್ನು ಪುರುಷರು 15 ಸೆಕೆಂಡ್ಗಳಲ್ಲಿ ತಲುಪಬೇಕಾಗುತ್ತೆ. ಹೆಣ್ಮಕ್ಳು 18.05 ಸೆಕೆಂಡ್ಗಳಲ್ಲಿ ಮತ್ತು ಮಾಜಿ ಸೈನಿಕರು ಸಹ 18.85 ಸೆಕೆಂಡ್ಗಳಲ್ಲಿ ತಲುಪಬೇಕಾಗುತ್ತೆ. ಆಮೇಲೆ ಎರಡನೇದು ಎತ್ತರ ಜಿಗಿತ, ರೈಟ್. ಸೊ ಗಂಡು ಮಕ್ಕಳು 1.2 ಮೀಟರ್ಸ್ ಎತ್ತರ ಜಿಗಿಬೇಕಾಗುತ್ತೆ. ಸೊ ಮಹಿಳೆಯರಿಗೆ 0.9, ಅದು ಮಾಜಿ ಸೈನಿಕರಿಗೂ ಸಹ 0.9 ಆಯಿತಾ ಮೀಟರ್ ಎತ್ತರವನ್ನು ಜಿಗಿಬೇಕಾಗುತ್ತೆ, ರೈಟ್. ಸೊ ಉದ್ದ ಜಿಗಿತ ಪುರುಷರು 3.8 ಮೀಟರ್ ಉದ್ದವನ್ನು ಜಿಗಿಬೇಕಾಗುತ್ತೆ. ಸೊ ಮಹಿಳೆಯರು ಮತ್ತು ಮಾಜಿ ಸೈನಿಕರಾದರೆ 2.5 ಆದರೆ ಸಾಕಾಗುತ್ತೆ. ನೆಕ್ಸ್ಟ್ ಗುಂಡು ಎಸೆತ ಇದೆ. ಅದು ಎಷ್ಟಪ್ಪ ಅಂದರೆ 7.26 kgಯ ಒಂದು ಗುಂಡನ್ನು 5.6 ಮೀಟರ್ ದೂರ ಎಸಿಬೇಕಾಗುತ್ತೆ ಪುರುಷರು. ಮಹಿಳೆಯರಾದರೆ 4 kg ಗುಂಡನ್ನು 3.75 ಮೀಟರ್ ಎಸಿಬೇಕಾಗುತ್ತೆ. ಸೊ ಇನ್ನು 800 ಮೀಟರ್ ಸ್ಪರ್ಧೆ ಒಂದು ಬರುತ್ತೆ, ರೈಟ್. 800 ಮೀಟರ್ ಓಟವನ್ನು 2 ನಿಮಿಷ 50 ಸೆಕೆಂಡ್ಗಳಲ್ಲಿ ಪುರುಷರು ಓಡಬೇಕಾಗತ್ತೆ, ರೈಟ್. ಸೊ ಯಾರಪ್ಪ ಅಂತಂದಾಗ ಮಹಿಳೆಯರು ಅದೇ 800 ಮೀಟರ್ ಓಟವನ್ನು 40 ಸೆಕೆಂಡ್ಗಳಲ್ಲಿ ಓಡಬೇಕಾಗುತ್ತೆ. 40 ಸೆಕೆಂಡ್ಗಳಲ್ಲಿ ಓಡಬೇಕಾಗುತ್ತೆ ಅನ್ನೋದನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ಅಭ್ಯರ್ಥಿಗಳು ಈ ಮೇಲಿನ 5 ದೈಹಿಕ ಪರೀಕ್ಷೆಗಳಲ್ಲಿ ಯಾವುದಾದ್ರೂ ಸರಿ 3ರಲ್ಲಿ ಪಾಸ್ ಆಗಲೇಬೇಕಾಗುತ್ತೆ ಎನ್ನುವಂಥದ್ದು ಕಂಡೀಷನ್ಸ್ ಇರುತ್ತೆ, ತಾವು ನೆನಪಿಟ್ಕೋಬೇಕಾಗುತ್ತೆ, ರೈಟ್. ಸೊ ಇದು ನಮಗೆ ಏನು ಬೇಕಾಗಿರುವಂಥ ದೈಹಿಕ ಅರ್ಹತೆ ಅನ್ನುವಂಥದ್ದು ಹೇಳ್ತಾ, ಸ್ನೇಹಿತರೆ ಇದು ಪಕ್ವವಾದ ಸಮಯ, ಸರಿಯಾದ ಸಮಯ ಈಗಿನ ಶುರು ಮಾಡ್ತಾ ಹೋಗಿ. ಮುಂದಿನ ವಿಡಿಯೋದಲ್ಲಿ, ರೈಟ್. ಸೊ PSI ಮತ್ತು ESI ಎಕ್ಸಾಮ್ಸ್ಗೆ ಯಾವ ಪುಸ್ತಕಗಳನ್ನು ಓದಬೇಕು, ಹೇಗೆ ಓದಬೇಕು, ಯಾವ ರೀತಿ ಅಧ್ಯಯನ ಮಾಡಬೇಕು, ಯಾವ ರೀತಿ ನಿಮ್ಮದೇ ಆದಂಥ ಆಯಿತಾ ಟೈಮ್ ಟೇಬಲನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನ ವಿಚಾರವನ್ನು ನಾನು ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್.